ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು ತೋರಿಸುವ ಸೆಲೆಬ್ರಿಟಿಯ ಮೊದಲ ಡೆಬ್ಯೂ ಸಿನಿಮಾ ಯಾವುದು ಎಂದು ಗೆಸ್ ಮಾಡುವುದು. ನಿಮಗೆ 3 ಆಪ್ಷನ್ ಸಹ ಇರುತ್ತೆ. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಲು ಮರಿಬೇಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2009ರಲ್ಲಿ ರಿಲೀಸ್ ಆದ ಕಿಚ್ಚ ಸುದೀಪ್ ಅವರು ನಟಿಸಿರುವ ಹಾಗೂ ನಿರ್ದೇಶಿಸಿರುವ ವೀರಮದಕರಿ ಸಿನಿಮಾದಲ್ಲಿ ರಾಗಿಣಿ ದ್ವಿವೇದಿ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನನ್ ಹಿಂದೆನೆ ಅಲಿತಿದ್ರೆ ನಿನ್ ಉದ್ಯೋಗ ಹೊರಟೋಗತ್ತೆ. ಹೋಗಿ ನಿನ್ ಜಾಬ್ ನೋಡ್ಕೋ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2003ರಲ್ಲಿ ರಿಲೀಸ್ ಆದ ಎಸ್ ನಾರಾಯಣ್ ಅವರ ನಿರ್ದೇಶನದ ಚಂದ್ರಚಕೋರಿ ಸಿನಿಮಾದಲ್ಲಿ ಶ್ರೀಮುರಳಿ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮಾತಾಡ್ಬಾರ್ದ? ನನ್ ಕೈಲಿ ಆಗಲ್ಲ. ನಾನ್ ಬೇಕಾದ್ರೆ ಊಟ ಬಿಟ್ಬಿಡ್ತೀನಿ. ಉಸಿರಾಡೋದು ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2013ರಲ್ಲಿ ರಿಲೀಸ್ ಆದ ಎಂ.ಡಿ. ಶ್ರೀಧರ್ ಅವರ ನಿರ್ದೇಶನದ ಬುಲ್ಬುಲ್ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೋ ವಾಟ್? ನೀನ್ ಕನ್ನಡದವನಾದ್ರೆ ಮ್ಯಾನರ್ಸ್ ಇಲ್ದೆ ಹೇಗ್ ಬೇಕಾದ್ರೂ ಬಿಹೇವ್ ಮಾಡ್ಬೋದಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1989ರಲ್ಲಿ ರಿಲೀಸ್ ಆದ ಕಾಶಿನಾಥ್ ಅವರು ನಟಿಸಿರುವ ಹಾಗೂ ನಿರ್ದೇಶಿಸಿರುವ ಅನಂತನ ಅವಾಂತರ ಸಿನಿಮಾದಲ್ಲಿ ಉಪೇಂದ್ರ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2016ರಲ್ಲಿ ರಿಲೀಸ್ ಆದ ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1982ರಲ್ಲಿ ತೆರೆ ಕಂಡ ವಿಜಯ್ ಅವರ ನಿರ್ದೇಶನದ ಕದೀಮ ಕಳ್ಳರು ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1990ರಲ್ಲಿ ರಿಲೀಸ್ ಆದ ಎಚ್.ಆರ್. ಭಾರ್ಗವ ನಿರ್ದೇಶನದ ಚಪಲ ಚೆನ್ನಿಗರಾಯ ಸಿನಿಮಾದಲ್ಲಿ ಅನು ಪ್ರಭಾಕರ್ ಅವರು ಮೊದಲ ಬಾರಿಗೆ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ.
ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2012ರಲ್ಲಿ ರಿಲೀಸ್ ಆದ ಅರವಿಂದ್ ಕೌಶಿಕ್ ಅವರ ನಿರ್ದೇಶನದ ತುಗ್ಲಕ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಮೊದಲ ಬಾರಿಗೆ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಡಿಫರೆನ್ಸ್ ಅಲ್ಲ, ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2007ರಲ್ಲಿ ರಿಲೀಸ್ ಆದ ಪ್ರಿಯಾ ಹಾಸನ್ ಅವರ ನಿರ್ದೇಶನದ ಜಂಬದ ಹುಡುಗಿ ಸಿನಿಮಾದಲ್ಲಿ ಯಶ್ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2008ರಲ್ಲಿ ರಿಲೀಸ್ ಆದ ಮಹೇಶ್ ಬಾಬು ಅವರ ನಿರ್ದೇಶನದ ಮೆರವಣಿಗೆ ಸಿನಿಮಾದಲ್ಲಿ ಅಯಲ್ರಿ ತಾರೆ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನನ್ನ ಸೇವ್ ಮಾಡಿದ್ದಕ್ಕೆ ನಿನ್ನ ಯಾಕೆ ಸೇವ್ ಮಾಡಿದೆ ಗೊತ್ತಾ? ಗೊತ್ತು. ಈ ವಿಡಿಯೋದ ಸ್ಪೆಷಲ್ ಕ್ವಶನ್ ಏನಂದ್ರೆ, ಈ ಪೋಸ್ಟರ್ ಯಾವ ಸಿನಿಮಾದೆಂದು ಗೆಸ್ ಮಾಡಿ ನಿಮ್ಮ ಉತ್ತರನ ಕಾಮೆಂಟ್ ಮೂಲಕ ತಿಳಿಸಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.